ನನ್ನ ಹೆಸರು ಸುಪ್ರಿಯಾ. ನಾನು ಪಂಚಗಿರಿ ಕಾಲೇಜಿಂದ ಬಂದಿದ್ದೀನಿ. ನಾನು ಅನ್ಕೊತಿದ್ದೆ ನಮ್ಮ ಅಪ್ಪ ಅಮ್ಮಂಗೆ ಬರ್ಡನ್ ಕೊಡ್ಬಿಡ್ದು ನಾನು ಡಾಕ್ಟ್ರ್ ಆಗೋ ಕನಸನ್ನ ನಾನು ಬಿಟ್ಬಿಡಬೇಕು. ಯಾಕಂದರೆ ನಮ್ಮ ಫಾದರ್ ಬಂದುಬಿಟ್ಟು ಗ್ಯಾಂಗ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಕಷ್ಟ ಏನು ಅಂತ ನಾವು ನೋಡಿದ್ದೀವಿ ಮನೇಲಿ ಯಾವ ಥರ ಬೀಳ್ತಾರೆ ಅಂತ. ನಮ್ಮಮ್ಮನೂ ಅಷ್ಟೇ ಒಂದೊಂದು ಸಲ ಎಲ್ಪ್ ಮಾಡ್ತಾರೆ, ನೀನು ಆಗ್ಬೋದು ಸಾಧಿಸ್ಬೋದು ಅಂತ. ನಾನು ನಮ್ಮ ಫಾದರ್ ಪೊಸಿಷನ್ನ ಅರ್ಥ ಮಾಡಿಕೊಂಡು ಇಲ್ಲ ನಾನು ಡಾಕ್ಟ್ರ್ ಆಗೋದು ಬಿಟ್ಬಿಡಬೇಕು, ಯಾವುದನ್ನೋ ಒಂದು ಅಂದರೆ ನನಗೆ ತಗ್ಗಟ್ಟಾಗಿರೋದು ಬಡವ್ರು ತೊಗೋಬೇಕಾಗಿರೋದು ತೊಗೊಂಡ್ಬಿಟ್ಟು ಯಾವುದನ್ನ ಲೋ ಕ್ಲಾಸ್ದು ನೋಡಿಕೊಂಡು ಟೀಚಿಂಗ್ ತೊಗೊಂಡು ಅದರಲ್ಲಿ ಯಾವುದನ್ನ ಒಂದು 20,000 ಬರೋ ಥರದ್ದು ನೋಡ್ಕೊಂಡ್ಬಿಟ್ಟು ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಈ ಥರ ನಾನು ಪರಿಶ್ರಮಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಇಯರಲ್ಲಿ ಅಂದ್ಕೊಂಡೆ ಪರಿಶ್ರಮಕ್ಕೆ ಹೋಗಬೇಕು, ನನ್ನ ಕೈಲಿ ಆಗುತ್ತೋ ಇಲ್ಲೋ, ನಮ್ಮ ಪೇರೆಂಟ್ಸ್ ಕಳಿಸ್ತಾರೋ ಇಲ್ಲೋ ಅಂತ. ಆದರೆ ಈ ಥರ ಸೆಕೆಂಡ್ ಇಯರ್ಗೆ ಬಂದಮೇಲೆ ಈ ಥರ ಆಪರ್ಚುನಿಟಿ ಸಿಕ್ಕಿರೋದು ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ. ನಾನು ಪ್ರದೀಪ್ ವಿಶ್ವಾಸ್ ಸರ್ಗೆ ಒಂಥರ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಕೊತೀನಿ. ಯಾಕಂದರೆ ಎಲ್ಲರೂ MLAಗಳು ಬರ್ತಾರೆ, ಶೋಕಿ ಮಾಡ್ತಾರೆ, ಶೋಕಿ ಮಾಡಿಬಿಟ್ಟು ಬಂದುಬಿಟ್ಟು ಒಂದು ಸ್ವಲ್ಪ ಸ್ಪೀಚ್ ಕೊಟ್ಬಿಟ್ಟು ಹೊರಟೋಗ್ತಾರೆ. ಆದರೆ ಸರು ನಮಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈ ಥರ ಬಂದು ಸ್ಪೀಚ್ ಕೊಟ್ಟು ಎಂಥ ಡಲ್ಲರ್ಸ್ ಇರಲಿ ಬಿಡು ಸರ್ ಸ್ಪೀಚ್ಗೋಸ್ಕರ ಕಾಯ್ತಿರ್ತಾರೆ. ಅಂದ್ಕೊತಾರೆ ಎಲ್ಲರೂ ಏನು ಪ್ರದೀಪ್ ವಿಶ್ವಾಸ್ ಬರ್ತಾರೆ ಮಾತಾಡ್ತಾರೆ ಹೊಟ್ಟೋಗ್ಬಿಡ್ತಾರೆ ಅಂತ, ಏನಾಗುತ್ತೆ ಅಂತ ನಾನು ಅಂದ್ಕೊತಿದ್ದೆ. ಏನು ಈ ಸರ್ ಬರೇ ಮಾತುಗಳು ಹೇಳ್ತಾ ಇರ್ತಾರಲ್ಲ, ಏನು ಮಾತುಗಳು ಹೇಳಿದ್ರೆ ಏನು ಪ್ರಯೋಜನ ಬರುತ್ತೆ ಅಂತ. ಆದರೆ ಅವಾಗ ನಾನು ಬಂದುಬಿಟ್ಟು ಸ್ಪೀಚ್ ಕೇಳಿದ್ಮೇಲೆ ಗೊತ್ತಾಯಿತು ಸರ್ ಯಾವ ಥರ ಸ್ಪೀಚ್ ಮಾಡ್ತಾರೆ, ಯಾವ ಥರ ಮೋಟಿವೇಶನ್ ಕೊಡ್ತಾರೆ ಅಂತ. ಸರ್ ಇವಾಗ ಅವ್ರಿಗೆ ಬಂದಿರೋ ಪೊಸಿಷನು ನೆಕ್ಸ್ಟ್ ನನ್ನ ಜನ್ರೇಷನ್ಗೆ ಬರ್ಗುಡ್ದ ಅಂತ ಯೋಚನೆ ಮಾಡ್ತಾರೆ. ಇವಾಗ ನಮಗೋಸ್ಕರ ಪರಿಶ್ರಮದಿಂದ CEO ಸರ್ ನಾನು ಅಂದ್ಕೊಂಡೇ ಇರಲಿಲ್ಲ ಈ CEO ಸರ್ ಇಷ್ಟು ಸಿಂಪಲ್ಲಾಗಿರ್ತಾರ, ನಮಗೋಸ್ಕರ ಈ ಥರ ಕೆಲಸ ಮಾಡ್ತಾರ ಅಂತ. ನಾವು ಇಲ್ಲಿಗೆ ಬರ್ತಿದ್ದೀವಿ ಅಂದರೆ 400 ಜನ ಬರ್ತಿದ್ದೀವಿ, ಆದರೆ ಇಷ್ಟು ಜನಕ್ಕೆ 150 ಜನ ಕೆಲಸ ಮಾಡ್ತಿದ್ದಾರೆ ನಮಗೋಸ್ಕರ. ಬಂದು ನಮಗಿನ್ನ ಬೆಳಗ್ಗೆನೇ ಬಂದು ಟಿಫನ್ ಅರೇಂಜ್ ಮಾಡ್ತಾರೆ. ಒಬ್ಬೊಬ್ಬರ ಮನೇಲಿ ಆಗುತ್ತೆ ಟಿಫನ್ ಅರೇಂಜ್ ಮಾಡೋಕ್ಕೆ, ಒಬ್ಬೊಬ್ಬರ ಮನೇಲಿ ಆಗೋದಿಲ್ಲ. ಅಂಥದ್ರಲ್ಲಿ ಉಪವಾಸ ಮಕ್ಕಳು ಕೇಳ್ಗುಡ್ದು, ಲೆಸನ್ಸು ಇಂಟ್ರೆಸ್ಟ್ ಆಗಿರೋದಿಲ್ಲ, ಹೊಟ್ಟೆ ಒಣಗಿಸ್ಕೊಗುಡ್ದು, ನಮಗೆ ಬಂದಿರೋ ಪೊಸಿಷನ್ ಬೇರೆಯವ್ರಿಗೆ ಬರ್ಗುಡ್ದು ಅಂತೇಳ್ಬಿಟ್ಟು ಬೆಳಗ್ಗೆನೇ ಟಿಫನ್ ಅರೇಂಜ್ ಮಾಡ್ತಾರೆ. ಪ್ರೇಮ ಮಾಮ ಅಂತೂ ನಮ್ಗೆ ಸೂಪರಾಗಿ ನೋಡ್ಕೊತಾರೆ. ಮನೇಲಿ ಯಾವ ಥರ ನೋಡ್ಕೊತಾರೋ ಅದೇ ಥರ ನೋಡ್ಕೊತಾರೆ. ಗರ್ಲ್ಸ್ಗೆ ಯಾವ ಥರ ಸೆಕ್ಯೂರಿಟಿ ಬೇಕು ಅಂತ ಆ ಥರ ಎಲ್ಲ ಅರೇಂಜ್ ಮಾಡ್ತಾರೆ. ಮತ್ತು ನಮಗೋಸ್ಕರ ಬೇರೆ ಕಡೆಯಿಂದ ಪರಿಶ್ರಮದಿಂದ ಟೀಚರ್ಸ್ ಬರ್ತಾರೆ. ಒಂದೊಂದು ಸಬ್ಜೆಕ್ಟು ಅರ್ಥ ಆಗೋಗಿ ಮಾಡ್ತಾರೆ, ಪದೇ ಕೇಳ್ತಾರೆ ಅರ್ಥ ಆಗ್ತಿದೆಯಾ ಅಂತ. ನಮಗಂತೂ ಮೋಟಿವೇಶನ್ ಅಂದರೆ ಫುಲ್ಲು ಪ್ರದೀಪ್ ಸರೇ. ನಮಗೆ ಅರ್ಥ ಆಗ್ತಿಲ್ಲ ಬಯೋಟೆಕ್ನಾಲಜಿ ಅಂತ ಲೆಸನ್ ಇದೆ, ಅದು ಫುಲ್ಲು ಟಫ್ ಅನಿಸ್ತಾ ಇತ್ತು. ಸರ್ ಬಂದರು ಒಂದಿನ ಸ್ಪೀಚ್ ಕೊಟ್ಬಿಟ್ಟು ಮೋಟಿವೇಶನ್ ಸ್ಪೀಚು ಹೇಳಿದ್ರು. ಏನಂತ ಯಾವ ಟಾಪಿಕ್ ನಿಮ್ಗೆ ಕಷ್ಟ ಆಗ್ತಿದೆ ಅಂತ ಕೇಳಿದ್ರು. ಸರ್ ನಮಗೆ ಬಯೋಟೆಕ್ನಾಲಜಿ ಫುಲ್ಲು ಟಫ್ ಆಗ್ತಿದೆ ಸರ್, ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿದ್ರೆ ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ರು. ನನಗೆ ಇಂಗ್ಲೀಷ್ನಲ್ಲಿ ಹೇಳ್ದಿರೋ ಬರ್ಬೋದಾಗಿದ್ರು, ಆದರೆ ನನ್ನ ಮಾತೃಭಾಷೆ ನನಗೆ ಚೆನ್ನಾಗಿ ಬರುತ್ತೆ, ನಾನು ಅದರಲ್ಲೇ ಹೇಳ್ತೀನಿ, ನೀವು ಅದರಲ್ಲೇ ಅರ್ಥ ಮಾಡ್ಕೊಳ್ರಿ. ನಾನು ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಅಂತಾರ ಎಲ್ಲ ಭೇದ ಭಾವ ತೋರಿಸ್ಬೇಡ್ರಿ, ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ರಿ ಅಂದರು. ಸರ್ ತೊಗೊಂಡಿದ್ದು 1 ಅವರ್ ಕ್ಲಾಸು ಸರ್, ಅದು ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ಅಂದರೆ ಅಷ್ಟು ಚೆನ್ನಾಗಿ ಅರ್ಥ ಆಯಿತು ಸರ್. ನಮ್ಗೆ ಲ್ಯಾಕ್ಟೋಸ್ ಅಂದ್ರೇ ಅರ್ಥ ಆಗ್ತಿರಲಿಲ್ಲ, ಆದರೆ ಇವಾಗ ಲ್ಯಾಕ್ಟೋಸ್ ಅಂದರೆ ಏನೋ ಅರ್ಥ ಆಯಿತು, ಯಾವ ಥರ ಬರೀಬೇಕು, ಯಾವ ಎನ್ಸೈಮ್ ಪ್ರೆಸೆಂಟ್ ಇರುತ್ತೆ ಅಂತ ಎಲ್ಲ ಹೇಳಿದ್ರು ಸರ್. ನಮಗಂತೂ ಸ್ವಲ್ಪ ಹೆಮ್ಮೆ ಥರನೇ ಅನಿಸ್ತಿದೆ ಸರ್. MLA ಆಗಿ ಈ ಥರ ಮಾಡ್ತಿದ್ದಾರೆ, ಎಲ್ಲರಿಗೂ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಇವಾಗ ಅನ್ಕೊತಾರೆ ಏನು ಬಟ್ಟೆ ಕೊಟ್ಟರೆ ಏನು ಬರುತ್ತೆ ಅಂತ. ಆದರೆ ಒಬ್ಬೊಬ್ಬರು ಮಿಡಲ್ ಕ್ಲಾಸ್ ಇರ್ತಾರೆ ಸರ್, ಬಟ್ಟೆ ತೊಗೊಳಕ್ಕಾಗೋದಿಲ್ಲ. ಅವ್ರು ಅನ್ಕೊತಾರೆ ಯಾಕೆ ನಮ್ಮ ಅಪ್ಪ ಅಮ್ಮ ಯಾಕೆ ಕೊಡಿಸ್ತಿಲ್ಲ ನನಗೆ, ನಾನು ಹಾಕೋಬೋದಾಗಿತ್ತಲ್ಲ ಅಂತ ಮಗು ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಟ್ಟೆ ಕೊಡಿಸ್ತಾರೆ. ಇನ್ನು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೋರ್ಕೊತೀನಿ ಸರ್. ನೋ ಸರ್, ಆ ಥರ ಏನಾಗ್ತಿಲ್ಲ, ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅರ್ಥ ಆಗಿಲ್ಲ ಅಂದರೆ ಪದೇ ಕೇಳ್ತಾರೆ. ಒಂದೊಂದು ಲೆಸನ್ಗೂ ಯಾರು ಮೆಟೀರಿಯಲ್ ಕೊಡೋಲ್ಲ ಸರ್, ಅದು ಒಂದೊಂದು ಲೆಸನ್ಗೂ ಮೆಟೀರಿಯಲ್ ಕೊಡ್ತಾರೆ. ಮೆಟೀರಿಯಲ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲ ಬಂದುಬಿಟ್ಟು ತಂದು ಕೊಡ್ತಾರೆ. ಬೆಳಗ್ಗೆನೇ ಆ ಥರ 6 o'clock ಬಂದು ಅರ್ಜೆಂಟಾಗಿ ನಮಗೋಸ್ಕರ ಇಷ್ಟೊಂದು ಮಾಡ್ತಾರೆ ಅಂದರೆ ನಾವು ಸುಮ್ಮನೆ ಅಂತೂ ಕೂಡ್ಗುರ್ದು ಸರ್. ಅವ್ರಿಗೋಸ್ಕರ ಒಂದು ಗಿಫ್ಟ್ ಆದರೂ ಕೊಡಬೇಕು ಸರ್. ನಾನು ಅನ್ಕೊತಿದ್ದೆ ನನ್ನ ಕೈಯಲ್ಲಿ ನೀಟು ನಾನು ಪಾಸ್ ಆಗೋದಿಲ್ಲ, ಈ ಥರ ಟಫ್ ಎಲ್ಲ ಕೊಟ್ಟರೆ ಒಬ್ಬೊಬ್ಬರು ಲಾಂಗ್ ಟರ್ಮ್ ಎಲ್ಲ ತೊಗೊತಾರೆ, ಯಾವ ಥರ ಅವರು ನನ್ನ ಕೈಲಂತೂ ಆಗೋದಿಲ್ಲ. ನಾನು ಬಂದುಬಿಟ್ಟು ಯಾವ ಥರ 1 ತಿಂಗಳಲ್ಲಿ ಏನು ಕಲ್ತ್ಕೊಳ್ಳಿ ಅಂತ ನಾನು ಯೋಚನೆ ಮಾಡ್ತಿದ್ದೆ ಸರ್. ಆದರೆ ಇಲ್ಲಿಗೆ ಬಂದಮೇಲೆ ಅನಿಸ್ತು ಏನೋ ಪರವಾಗಿಲ್ಲ, ನಾನು ಸೀಟ್ ತೊಗೊಬೋದು ಅನಿಸ್ತಿದೆ ಸರ್. ಅಲ್ಲೇ ಸರ್ ಇವಾಗ ಒಬ್ಬೊಬ್ಬರು ಕೋಚಿಂಗ್ ಕೊಡ್ತಾರೆ, ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾರೆ, ಏನು ಬುಕ್ ತೆಗೆಯಲ್ಲ. ಅದೇ ಈ ಥರ ಟೆಸ್ಟ್ ಎಲ್ಲ ಇದ್ದರೆ ಅಯ್ಯೋ ನನಗೆ ಟೆಸ್ಟ್ ಬಂತಪ್ಪ 8:30 ಇಂದ 9:30 ಟೆಸ್ಟ್ ಬರೀಬೇಕಂತ 1 ಅವರಲ್ಲಿ ಆ ಟೆಸ್ಟ್ ನೋಡಿದ ತಕ್ಷಣ ಅಂದ್ರೆ ಎಕ್ಸಾಮಲ್ಲಿ ಬಂದರೆ ಇದೇ ಥರ ಕ್ವಶನ್ಸ್ ಎಲ್ಲ ನನಗೆ ಕೊಟ್ಟಿದ್ದು ಟೆಸ್ಟಲ್ಲಿ ಅಂತೇಳ್ಬಿಟ್ಟು ಬರ್ದು ಕ್ರ್ಯಾಕ್ ಮಾಡ್ತಾರೆ ಸರ್ ನೀಟು. ಅಲ್ಲ ಸರ್ ಇವಾಗ ಒಬ್ಬೊಬ್ರು ಅನ್ಕೊತಾರೆ ಮಾರ್ಕ್ಸ್ ಮನೇಲಿ ಹೇಳೋದೇ ಇಲ್ಲ, ಯಾವ ಥರ ಆಗೈತೆ ಅಂದರೆ ಸುಮ್ಮನೆ ಪೇರೆಂಟ್ಸ್ಗೆ ಒಪ್ಪಿಸ್ಬೇಕಂತ ಯಾವುದೋ ಒಂಥರ ಹೇಳ್ಬಿಡ್ತಾರೆ. ಆದರೆ ಈ ರಿಸಲ್ಟು ನಮ್ಮ ಫೋನ್ಗೆ ಬರೋದ್ರಿಂದ ಪೇರೆಂಟ್ಸ್ ಫೋನ್ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾವು ಯಾವ ಥರ
ಅಂದರೆ ಪ್ರಿಪೇರ್ ಆಗ್ತಿದ್ದೀವಿ, ಎಷ್ಟು ಮುಂದುವರೆದಿದ್ದೀವಿ, ಎಷ್ಟು ಡಲ್ ಆಗಿದ್ದೀವಿ ಅಂತೆಲ್ಲ ಇನ್ಫಾರ್ಮೇಷನ್ ಮನೇಲಿ ಗೊತ್ತಾಗುತ್ತೆ ಸರ್. ಅಲ್ಲೇ ಸರ್ ಅದು ಅಂತ ಅವ್ರಿಗೊಂಥರ ಹೆಮ್ಮೆ ಸರ್. ನಾನು ಫಸ್ಟ್ ಇಯರಲ್ಲೇ ಹೇಳ್ತಿದ್ದೆ ನಾನು ಪರಿಶ್ರಮಕ್ಕೆ ಹೋಗಬೇಕು ಅಂತ. ನನ್ನ ಫ್ಯಾಮಿಲೀಸ್ ಅನ್ಕೊತಾ ಇದ್ರು ಕಳಿಸ್ತಾರ ಇವರು ಹಂಗೆ ಹಿಂಗೆ ಅಂತ. ಆದ್ರೂ ನಮ್ಮ ಪಪ್ಪ ಆಗದಿದ್ರೂ ಇಲ್ಲಿಗೆ ಫ್ರೀ ಕೋಚಿಂಗನ್ನು ಕಳಿಸ್ತಿದ್ದಾರೆ ಸರ್. ಅದೇ ಒಂಥರ ನನಗೆ ಹೆಮ್ಮೆ ಸರ್. ಅವ್ರ ಬಗ್ಗೆ ಹೇಳೋಕೆ ಒಂದು ದಿನ ಸಾಕಾಗಲ್ಲ ಸರ್, ಜಾಸ್ತಿ ಹೇಳ್ಬೇಕು ಅವ್ರ ಬಗ್ಗೆ ಹೇಳಂಗೆ. ಆದರೆ ಥ್ಯಾಂಕ್ಸ್ ಹೇಳಿದ್ರೂ ಸರೋಗಲ್ಲ ಸರ್. ಇಷ್ಟು ಮಾಡ್ತಿರೋದಕ್ಕೆ ನನ್ನೂರು ಜನದಲ್ಲಿ ಅಂದರೆ ಒಂದು 50% ಜಾಸ್ತಿನೇ ತೊಗೊಂಡ್ರೆ ರಿನೀಟ್ ರ್ಯಾಂಕ್ಸು ಅವ್ರಿಗೊಂಥರ ನನ್ನ ಕ್ಷೇತ್ರದವ್ರು ಉದ್ಧಾರ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ಖುಷಿ ಆಗುತ್ತೆ. ಪ್ರದೀಪ್ ಸರ್ ಹೇಳ್ತಿದ್ರು ನನಗೆ ಬಂದಿರೋ ಪೊಸಿಷನ್ ಯಾರಿಗೂ ಬರ್ಗುಡ್ದು ಅಂತ. ಅವ್ರಿಗೆ ಅವಾಗ ಅವ್ರ ಪೇರೆಂಟ್ಸು ಓದ್ಸೋಕ್ಕಿರಲಿಲ್ಲಂತೆ. ಅದಕ್ಕೆ ನಮಗೆಲ್ಲ ಹೇಳ್ತಾರೆ ನಮ್ಮ ಪೇರೆಂಟ್ಸ್ ಆ ಥರ ಕಷ್ಟಪಟ್ಟಿರ್ತಾರೆ, ಆ ಥರ ನಂಗೆ ಓದ್ಸೋಕೆ ಆಗ್ತಿರ್ಲಿಲ್ಲ ಅಂತ, ನಮ್ಗೆ ಯಾರಿಗೂ ಈ ಥರ ಬರ್ಗುಡ್ದು ಅಂತ ಸರ್ ಅವ್ರ ಉದ್ದೇಶ.